ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ಮಹಾವಿದ್ಯಾಲಯ ಜಿಕೆವಿಕೆ ಬೆಂಗಳೂರು ಇಲ್ಲಿನ ಅಂತಿಮ ವರ್ಷದ BSc ಹಾನರ್ಸ್ ಕೃಷಿ, BSc ಹಾನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ ಹಾಗೂ BTech ಕೃಷಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 5ನೇ ಡೀನ್ ಕಮಿಟಿಯವರ ಸಲಹೆಯಾಧಾರಿತ ರೆಡಿ ರೂರಲ್ ಎಂಟರ್ಪ್ರಿನರ್ಶಿಪ್ ಅವೇರ್ನೆಸ್ ಡೆವಲಪ್ಮೆಂಟ್ ಯೋಜನಾ ಅಡಿಯಲ್ಲಿ ರಾವೆಪ್ ರೂರಲ್ ಅಗ್ರಿಕಲ್ಚರಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಂ ಎಂಬ 3 ತಿಂಗಳ ಗ್ರಾಮ ವಾಸ್ತವ್ಯದ ಶಿಬಿರವನ್ನು ಆಯೋಜಿಸುತ್ತದೆ. ಇದರ ಅಡಿಯಲ್ಲಿ ಅಂತಿಮ ವರ್ಷದ ಪ್ರತಿಯೊಂದು ವಿದ್ಯಾರ್ಥಿಯು ಕಡಾಖಂಡಿತವಾಗಿ ಶಿಬಿರದಲ್ಲಿದ್ದು ಗ್ರಾಮೀಣ ಜೀವನ ಶೈಲಿ, ಆರ್ಥಿಕ, ಸಾಮಾಜಿಕ ವಿಚಾರಧಾರೆ, ಉದ್ಯಮಶೀಲತೆಗೆ ಬೇಕಾದ ಹೊಸ ದಾರಿಗಳ ಹುಡುಕಾಟವನ್ನು ನಡೆಸಬೇಕಾಗುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷಿ ಕಾಲೇಜಿನ ರಾಯಭಾರಿಗಳಾಗಿ ವಿಜ್ಞಾನಿಗಳಿಂದ ರೈತರಿಗೆ, ರೈತರಿಂದ ವಿಜ್ಞಾನಿಗಳಿಗೆ ಮಾಹಿತಿಯನ್ನು ಹಂಚಿಕೊಳ್ಳಬೇಕು. ಹಾಗೆಯೇ ಆಧುನಿಕ ಕೃಷಿ ಸಂಶೋಧನೆಗಳು, ಕೃಷಿಗೆ ಬೇಕಾದ ಅವಶ್ಯ ಮಾಹಿತಿಯನ್ನು ರೈತರಿಗೆ ತಲುಪಿಸಬೇಕು. ಇದಲ್ಲದೆ ಇನ್ನೂ ಅನೇಕ ಜವಾಬ್ದಾರಿಗಳ ಕಡೆ ಗಮನ ಹರಿಸಲು ಸಹಾಯ ಮಾಡುತ್ತದೆ. ನಾವು ಮೊದಲ ಹೆಜ್ಜೆ ಇಟ್ಟಾಗಲೇ ನಮ್ಮ ಕೃಷಿ ಅನುಭವದ ಬುತ್ತಿ ತುಂಬಲು ಆರಂಭವಾಯಿತು. ಹೆಜ್ಜೆಗೊಂದಂತೆ ಕಾರ್ಯಕ್ರಮ, ಕಾರ್ಯಕ್ರಮಗೊಂದಂತೆ ಹೊಸ ಅನುಭವ, ಹೊಸ ಕಲಿಕೆಯು ನಮ್ಮದಾಗುತ್ತಾ ಹೋಯಿತು. ಹೆಜ್ಜೆ ಹೆಜ್ಜೆಯಲ್ಲೂ ಗ್ರಾಮಸ್ಥರ ಸಹಕಾರವು ನಮ್ಮ ಜೊತೆ ಇತ್ತು. ಒಮ್ಮೆ ನಮ್ಮ ಈ ಸಾಗಿ ಬಂದ ಹಾದಿ ಮೆಲುಕು ಹಾಕುತ್ತಾ ಹೋದರೆ ಏನೋ ಹೊಸದೊಂದು ಖುಷಿ ಅನುಭವ. ಪ್ರೀತಿಯ ಸೂರು ನಮ್ಮಿ ರಾಮಚಂದ್ರ ಹೊಸೂರು, ಮಮತೆಯ ತವರು ನಮ್ಮಿ ರಾಮಚಂದ್ರ ಹೊಸೂರು. ಇಲ್ಲಿನ ರೈತರು ಉತ್ಪಾದಿಸುವರು ಹಾಲು, KMFನಲ್ಲಿ ಇವರದೇ ಬಹುಪಾಲು. ಇಲ್ಲಿನ ರೈತರು ಉತ್ಪಾದಿಸುವರು ಹಾಲು, KMFನಲ್ಲಿ ಇವರದೇ ಬಹುಪಾಲು. ರೇಷ್ಮೆ ಕೃಷಿಯನ್ನೇ ಖುಷಿ ಎಂದುಕೊಂಡವರು ಅವರು, ರೇಷ್ಮೆ ಕೃಷಿಯನ್ನೇ ಖುಷಿ ಎಂದುಕೊಂಡವರು ಅವರು. 90 ದಿನದ ಯಾನವಿದು, ಹಲವು ಅದ್ಭುತಗಳ ತಾಣವಿದು. 90 ದಿನದ ಯಾನವಿದು, ಹಲವು ಅದ್ಭುತಗಳ ತಾಣವಿದು. ಪ್ರೀತಿಯ ಸೂರು ನಮ್ಮಿ ರಾಮಚಂದ್ರ ಹೊಸೂರು, ಪ್ರೀತಿಯ ಸೂರು ನಮ್ಮಿ ರಾಮಚಂದ್ರ ಹೊಸೂರು. ದಿನಾಂಕ 2/8/2021 ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವೆಲ್ಲರೂ ಹೊಸದೊಂದು ಅನುಭವವನ್ನು ಪಡೆಯಲು ಬಸ್ಸಿನ ಮೂಲಕ ದೇವನಹಳ್ಳಿ ಮಾರ್ಗದಲ್ಲಿ ರಾಮಚಂದ್ರ ಹೊಸೂರು ಗ್ರಾಮವನ್ನು ತಲುಪುವ ಸಮಯಕ್ಕೆ ಗಡಿಯಾರ ಸಂಜೆ 8:30 ಮೇಲೆ ಮುಳ್ಳನ್ನು ತೋರಿಸುತ್ತಿತ್ತು. ರಾತ್ರಿಯಾದ ಕಾರಣ ಯಾವುದೇ ಅನ್ವೇಷಣೆ ಮಾಡದೆ ಊಟ ಮಾಡಿ ನಮಗಾಗಿ ಮೀಸಲಿಟ್ಟ ಕೋಣೆಗಳಿಗೆ ತೆರಳಿ ನಿದ್ರೆಗೆ ಶರಣಾದೆವು. ಮಾರನೇ ದಿನ ಗ್ರಾಮಸ್ಥ ಸುಬ್ರಹ್ಮಣಿಯವರ ಸಹಕಾರದಲ್ಲಿ ಗ್ರಾಮದೊಂದಿಗೆ ನಮ್ಮ ಹೆಜ್ಜೆ ಸೇರಿಸಲು ಸಾಗಿದೆವು. ರಾಮಚಂದ್ರ ಹೊಸೂರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಒಂದು ಹಳ್ಳಿ. ಚಿಕ್ಕಬಳ್ಳಾಪುರದಿಂದ 10 ಕಿಲೋಮೀಟರ್, ಶಿಡ್ಲಘಟ್ಟದಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸೊಗಸಾದ ಹಳ್ಳಿ. ಗ್ರಾಮದ ಜನಗಣತಿ: ಮಹಿಳೆಯರು 461, ಪುರುಷರು 460, ಮಕ್ಕಳು 10 ವರ್ಷದೊಳಗೆ 150, ಒಟ್ಟು 921. ಮೂಲ 2011ರ ಜನಗಣತಿ ಆಧಾರಿತ. ಗ್ರಾಮದ ಪ್ರಮುಖ ಸ್ಥಳಗಳು: 3 ಪ್ರಮುಖ ದೇವಸ್ಥಾನಗಳು, ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ಶೀತಲ ಕೇಂದ್ರ, ಸಮುದಾಯ ಭವನ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, SNS ಆರ್ಗಾನಿಕ್ ಫಾರ್ಮ್. ಗ್ರಾಮದ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳ ಚಿತ್ರಣ. ರಾಮಚಂದ್ರ ಹೊಸೂರು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳನ್ನು ಎಲ್ಲ ರೀತಿಯಲ್ಲಿ ತನ್ನೊಡಲಲ್ಲಿ ತುಂಬಿಕೊಂಡು ನಮಗೆ ಕೃಷಿ ಅನುಭವವನ್ನು ಸಮಗ್ರವಾಗಿ ತಿಳಿಸುವ ಕಲ್ಪವೃಕ್ಷವಾಗಿತ್ತು. ಗ್ರಾಮವು 80% ರೇಷ್ಮೆ ಕೃಷಿಯ ಮೇಲೆ ಅವಲಂಬಿತವಾಗಿದ್ದು, ಜೊತೆಗೆ ತೋಟಗಾರಿಕೆ, ಧಾನ್ಯಗಳು, ಬೇಳೆಕಾಳು, ತರಕಾರಿ, ಫಲಪುಷ್ಪ ಬೆಳೆಗಳು, ಮೇವಿನ ಬೆಳೆಗಳನ್ನು ಬೆಳೆಯುತ್ತಾರೆ. ಕೃಷಿಯ ಜೊತೆಗೆ ಕುರಿ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆಯನ್ನು ಸಹ ಮಾಡುತ್ತಾರೆ. ಧಾನ್ಯಗಳು: ರಾಗಿ, ಮೆಕ್ಕೆಜೋಳ, ಜೋಳ. ಬೇಳೆಕಾಳುಗಳು: ಅವರೆ, ಅಲಸಂದಿ, ಸೋಯಾ ಅವರೆ. ತರಕಾರಿ ಬೆಳೆಗಳು: ಕ್ಯಾಪ್ಸಿಕಮ್, ಆಲೂಗಡ್ಡೆ, ಸೋರೆಕಾಯಿ ಮತ್ತು ಟೊಮೆಟೊ. ಹಣ್ಣಿನ ಬೆಳೆಗಳು: ಚೇಪೆಕಾಯಿ, ಗೋಡಂಬಿ, ತೆಂಗಿನಕಾಯಿ. ಹೂ ಬೆಳೆಗಳು: ಚೆಂಡು, ಸೇವಂತಿಗೆ, ಗುಲಾಬಿ, ಗ್ಲಾಡಿಯೋಲಸ್. ಹೈನುಗಾರಿಕೆ: ರಾಮಚಂದ್ರ ಹೊಸೂರು ಗ್ರಾಮದಲ್ಲಿ ಸರಾಸರಿ 300ರಿಂದ 350 ರಾಸುಗಳನ್ನು ಹೊಂದಿದೆ. ಹಾಲು ಉತ್ಪಾದಕರ ಸಂಘವು ದಿನಕ್ಕೆ ಸರಾಸರಿ 800ರಿಂದ 900 ಲೀಟರ್ ಹಾಲನ್ನು ಸರಬರಾಜು ಮಾಡುತ್ತಾರೆ. ಇದರ ಜೊತೆಗೆ ಪ್ರತಿಯೊಂದು ಮನೆಗೂ ಕುರಿ, ಮೇಕೆ, ಕೋಳಿಗಳನ್ನು ಸಾಕಣೆ ಮಾಡಿರುವ ಸಾಮಾನ್ಯವಾಗಿದೆ.
ದಿನಾಂಕ 2/8/2021 17/11/2021 ಗ್ರಾಮದಲ್ಲಿ ಉಳಿದುಕೊಂಡಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ. ಮೊದಲನೆಯದಾಗಿ ಗ್ರಾಮದ ಬಗ್ಗೆ ಮಾಹಿತಿ ಸಂಗ್ರಹಣೆ, ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ ಮತ್ತು ಶೆಡ್ಯೂಲ್ ಮೂಲಕ ಗ್ರಾಮದ ಜನಸಂಖ್ಯೆ, ಮನೆಗಳು, ಜಾನುವಾರುಗಳ ಮಾಹಿತಿ, ಮುಖ್ಯ ಬೆಳೆಗಳು ಮತ್ತು ಅದರಲ್ಲಿ ಕಂಡುಬಂದಂತಹ ಸಮಸ್ಯೆಗಳು ಹಾಗೂ ಇತರೆ ಮಾಹಿತಿ ಸಂಗ್ರಹಣೆ ಮಾಡಲಾಯಿತು. ಈ ಮಾಹಿತಿಯ ಆಧಾರ ಮೇರೆಗೆ ಕೃಷಿ ಸಮಸ್ಯೆಗಳ ಕುರಿತಂತೆ ರೈತರಿಗೆ ಪರಿಹಾರ ಕ್ರಮಗಳನ್ನು ನೀಡುವ ಸಲುವಾಗಿ ವಿದ್ಯಾರ್ಥಿಗಳು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿರುತ್ತಾರೆ. ಮೊದಲ ಹೆಜ್ಜೆ ರೈತರ ನಡುವೆ ಗ್ರಾಮ ಸಭೆ 1. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬ ನಾಣ್ಣುಡಿಯಂತೆ ನಮ್ಮ ರಾವೆಪ್ನ ಶಿಬಿರವು ಯಶಸ್ವಿಯಾಗಬೇಕೆಂದರೆ ನಮ್ಮ ದೇಶಗಳನ್ನು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಳ್ಳುವ ಒಂದು ಮಹತ್ ಕಾರ್ಯವು ನಮ್ಮ ಮುಂದಿತ್ತು. ದಿನಾಂಕ 4/8/2021 ನಾವು ಗ್ರಾಮಸ್ಥರಿಗೆ ನಮ್ಮ ಇರುವಿಕೆ ಗುರಿಗಳನ್ನು ತಿಳಿಸಲು ಮೊದಲ ಗ್ರಾಮ ಸಭೆಯನ್ನು ಸಪ್ಪಲಮ್ಮ ದೇವಸ್ಥಾನದ ಅಂಗಳದಲ್ಲಿ ಆಯೋಜಿಸಿದ್ದೆವು. ಕಾರ್ಯಕ್ರಮದಲ್ಲಿ ನಮ್ಮ ರಾವೆ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಲಾಯಿತು. ಅದರ ಜೊತೆಗೆ ಗ್ರಾಮಸ್ಥರಿಂದ ಅಗತ್ಯ ಮಾಹಿತಿ ಹಾಗೂ ಸಹಕಾರವನ್ನು ಕೊಡುವಂತೆ ಮನವಿ ಮಾಡಿಕೊಂಡೆವು. ಕೊನೆಯಲ್ಲಿ ಕೆಲವು ಗ್ರಾಮಸ್ಥರು ಗ್ರಾಮದಲ್ಲಿರುವ ಕೃಷಿ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆ. ಗ್ರಾಮಕ್ಕೆ ಬಂದ ಹೊಸದಲ್ಲಿ ಗ್ರಾಮಸ್ಥರಿಂದಲೇ ಗ್ರಾಮದ ಬಗ್ಗೆ ಅರಿವು ಪ್ರಯತ್ನವನ್ನು ನಾವು ಕೈಗೊಂಡೆವು. ಈ ಕಾರ್ಯಕ್ರಮದಡಿಯಲ್ಲಿ ಗ್ರಾಮಸ್ಥರ ಮುಖೇನ ವಿವಿಧ ನಕ್ಷೆಗಳನ್ನು ಬಿಡಿಸಿದೆವು. ಇದರಲ್ಲಿ ಗ್ರಾಮ ನಕ್ಷೆ, ಹವಾಮಾನ ನಕ್ಷೆ, ಆಹಾರ ಬಳಕೆ ಪಿರಾಮಿಡ್, ಬೆಳೆ ನಕ್ಷೆ ಒಳಗೊಂಡಿದ್ದವು. ಬಿಡಿಸುವ ಪ್ರತಿ ನಕ್ಷೆಯಲ್ಲೂ ಒಂದೊಂದು ಹೊಸ ಚಿತ್ತಾರದ ಮಾಹಿತಿಯು ನಮ್ಮ ಬರಹದ ಪುಟ ಸೇರುತ್ತಿತ್ತು. ಈ ಕಾರ್ಯಕ್ರಮದಲ್ಲಿ ರೈತರಿಂದ ಸ್ವಯಂ ಆಗಿ ಸಾಮಾಜಿಕ ನಕ್ಷೆ, ಸಂಪನ್ಮೂಲ ನಕ್ಷೆ, ಚಪಾತಿ ನಕ್ಷೆ, ಸಂಚಾರಿ ನಕ್ಷೆಯನ್ನು ರಚಿಸುವ ಹಾಗೆ ಮಾಡಲಾಯಿತು. ಅಕ್ಷರದಿಂದ ಪ್ರಾಯೋಗಿಕದೆಡೆಗೆ. ಜಗತ್ತಿನಲ್ಲಿ ಅನುಭವವನ್ನು ಮೀರಿದ ಗುರುವು ಮತ್ತೊಂದಿಲ್ಲ ಎಂಬ ಹಿರಿಯರ ಮಾತೊಂದಿಗೆ ಕೇವಲ 3 ವರ್ಷ 4 ಗೋಡೆಗಳ ಮಧ್ಯೆ ಕಲಿತದ್ದು ಕೃಷಿಯಲ್ಲ, ಭೂತಾಯಿಯ ಮಡಿಲಲ್ಲಿ ಬೆವರು ಹರಿಸಿ ಭಾವನೆಗಳನ್ನು ಬೆರೆಸಿ ಬಿತ್ತಿದ ಬೀಜವನ್ನು ಅಕ್ಷಯ ಪ್ರಾಪ್ತಿಯನ್ನಾಗಿ ಮಾಡಿದಾಗಲೇ ಕೃಷಿ ಎಂಬ ಸಂಸ್ಕೃತಿಯು ತೆರೆದುಕೊಳ್ಳುತ್ತದೆ. ರೈತರನ್ನು ಮೀರಿಸಿದ ವಿಜ್ಞಾನಿಯು ಮತ್ತೊಬ್ಬರಿಲ್ಲ. ಪ್ರಾಯೋಗಿಕ ಅನುಭವದಲ್ಲಿ ಬೃಹಸ್ಪತಿಗಿಂತಲೂ ಒಂದು ಹೆಜ್ಜೆ ಹೆಚ್ಚೆಂದರೆ ತಪ್ಪಿಲ್ಲ. ಹಾಗಾಗಿ ರೈತರಿಂದ ನಾವು ಪ್ರಾಯೋಗಿಕ ಅನುಭವವನ್ನು ಕಲಿತುಕೊಳ್ಳಲು ಅವರ ತೋಟದೆಡೆಗೆ ನಮ್ಮ ಪಯಣ ಆರಂಭಿಸಿದೆವು. ಸೇವಂತಿಗೆ ನಾಟಿ ಮಾಡುವುದು, ರಾಗಿ ನಾಟುವುದು, ರೇಷ್ಮೆ ಗೂಡು ಬಿಡಿಸುವುದು, ರೇಷ್ಮೆ ಹುಳುಗೆ ಸೊಪ್ಪನ್ನು ಕೊಯ್ಲು ಮಾಡುವುದು, ಹಿಪ್ಪು ನೇರಳೆ ಸೊಪ್ಪು ಕೊಯ್ಲು ಮಾಡುವುದು, ಸೇವಂತಿಗೆ ಗುಲಾಬಿ ಹೂ ಕೊಯ್ಲು ಮಾಡುವುದು. ನಾವು ರೈತರ ಜೊತೆ ಹೊಲದಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ನಮ್ಮನ್ನು ಹೊಸ ಪ್ರಪಂಚಕ್ಕೆ ಕರೆದೊಯ್ದು ನಮ್ಮ ರೈತರ ಪ್ರತಿ ಬೆವರ ಹನಿಯ ಮಹತ್ವವನ್ನು ನಮಗೆ ಕಲಿಸುತ್ತದೆ. ಹಾಗೆಯೇ ರೈತರ ಕಡೆ ಕೃತಜ್ಞತಾ ಭಾವನೆಯನ್ನು ನಮ್ಮ ಮನದಲ್ಲಿ ಬೆಸೆಯುತ್ತಿತ್ತು. ಸ್ವಚ್ಛ ಭಾರತ ಅಭಿಯಾನ. ಹಚ್ಚ ಹಸಿರಿನ ಮಧ್ಯೆ ಸ್ವಚ್ಛ ಗ್ರಾಮವನ್ನು ನೋಡುವ ಆಶಯ ನಮ್ಮದಾಗಿತ್ತು. ಸ್ವಚ್ಛ ಪರಿಸರ ಸ್ವಚ್ಛ ಗ್ರಾಮ ಎಂಬ ಶೀರ್ಷಿಕೆಯಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗ್ರಾಮಸ್ಥರಲ್ಲಿ ಸ್ವಚ್ಛತೆಯ ಅರಿವನ್ನು ಮೂಡಿಸುವ ಗುರಿ ಹೊಂದಿದ್ದೆವು. ಮಣ್ಣು ಪರೀಕ್ಷೆ ಮತ್ತು ಮಾದರಿ ಸಂಗ್ರಹಣೆ. ಮೊಣಕಾಲುದ್ದ ಪ್ಯಾಂಟು, ಮೇಲೆ ಟೀ ಶರ್ಟ್, ಅದರ ಮೇಲೆಲ್ಲ ಮಣ್ಣಿನ ಕಲೆಗಳು. ಒಂದು ಕೈಯಲ್ಲಿ ಗುದ್ದಲಿ, ಮತ್ತೊಂದು ಕೈಯಲ್ಲಿ ಚೀಲ ಹಿಡಿದು ಊರೆಲ್ಲ ಓಡಾಡುತ್ತಿದ್ದರೆ ಯಾವುದೋ ಬೇಟೆಗೆ ಹೋದಂತೆ ವಿಚಿತ್ರವಾಗಿ ಜನರು ನೋಡುತ್ತಿದ್ದರು. ಇವೆಲ್ಲರ ನಡುವೆ ರೈತರ ಜೊತೆಗೂಡಿ ಮಣ್ಣಿನ ಪರೀಕ್ಷೆ ಬಗ್ಗೆ ಮಾಹಿತಿ, ಮಾದರಿ ಸಂಗ್ರಹದ ವಿಧಾನಗಳು ಮತ್ತು ಮುನ್ನೆಚ್ಚರಿಕೆಗಳ ತಿಳಿಸಿ ಮಾದರಿಗಳನ್ನು ಅವರಿಂದ ಸಂಗ್ರಹಿಸಿ ಕಾಲೇಜಿಗೆ ಕಳಿಸಿಕೊಟ್ಟೆವು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಕುರಿತಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ದೇಶಭಕ್ತಿಯನ್ನು ಶಾಲಾ ಮಕ್ಕಳಲ್ಲಿ ಮೂಡಿಸುವ ಕುರಿತು ಕಾರ್ಯಕ್ರಮವನ್ನು ಮಾಡಿದೆವು. ಅಣಬೆ ಬೇಸಾಯ. ಋತುಗಳಿಗೆ ಸಂಬಂಧಿತ ಅಣಬೆಯನ್ನು ಕೃಷಿ ಆದಾಯದ ಜೊತೆಗೆ ಹೆಚ್ಚುವರಿ ಆದಾಯಕ್ಕಾಗಿ ಹಲವಾರು ಅವಕಾಶಗಳಿದ್ದು, ಅಣಬೆ ಬೇಸಾಯ ಒಂದು ಮುಖ್ಯವಾದ ಚಟುವಟಿಕೆ ರೀತಿಯಲ್ಲಿ ಮನೆಯಲ್ಲೇ ಬೆಳೆದು ವ್ಯಾಪಾರ ಮಾಡುವ ಹಾಗೆ ಅಣಬೆ ಬೇಸಾಯ ಪದ್ಧತಿ ಪ್ರಾತ್ಯಕ್ಷಿತೆಯನ್ನು ಆಯ್ದ ರೈತರ ಮನೆಯಲ್ಲಿ ಆಯೋಜಿಸಿದ್ದೆವು. ಅಣಬೆ ಬೀಜವನ್ನು ಭತ್ತದ ಹುಲ್ಲಿನ ಮೇಲೆ ಹಾಕಿ ಮೊಳಕೆಯೊಡೆದಾಗ
ಏನೋ ಸಾಧಿಸಿಬಿಟ್ಟೆವೆಂಬ ಒಂದು ಮಂದಹಾಸ ನಮ್ಮ ಮುಖದಲ್ಲಿ ತೇಲಾಡುತ್ತಿತ್ತು. ಬೀಜೋಪಚಾರ ಕಾರ್ಯಕ್ರಮ. ಎಂದೂ ಬರುವ ರೋಗಕ್ಕೆ ಇಂದಿನಿಂದಲೇ ಮದ್ದು ಕೊಟ್ಟು ಸದೃಢವಾಗಿ ಎದುರಿಸಲು ಸಿದ್ಧ ಮಾಡೋಣ ಎಂದು ಬೀಜಗಳಿಗೆ ಬೀಜೋಪಚಾರ ಮಾಡುವ ಕುರಿತು ರೈತರಿಗೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳು, ಜೈವಿಕ ನಿಯಂತ್ರಕಗಳು ಸೇರಿದಂತೆ ವಿಧ ವಿಧವಾದ ಬೀಜೋಪಚಾರದ ಮಹತ್ವ ಬಗ್ಗೆ ಪದ್ಧತಿ ಪ್ರಾತ್ಯಕ್ಷಿತೆಯ ಮೂಲಕ ತಿಳಿ ಹೇಳಿದೆವು. ಹಸಿರು ಬಂಗಾರ ಅಜೊಲ್ಲ. ಚಕ್ಕೆ, ಬೂಸ, ಬೈಪಾಸ್, ಪಶು ಆಹಾರ ಎಂದು ಓಟಕ್ಕೆ ಬಿದ್ದವರ ಹಾಗೆ ದುಡ್ಡನ್ನು ಸುರಿಯುವ ಪಶುಪಾಲಕರು ಅದರ ಬದಲು ಹಿತ್ತಲಲ್ಲೇ ಅಜೊಲ್ಲ ಬೆಳೆಸಿ ಪಶುಗಳಿಗೆ ಸಮೃದ್ಧ ಪಶು ಆಹಾರ ಪೂರೈಸಿ ಎಂದು ರೈತರಿಗೆ ಹೇಳುತ್ತಾ ಅಜೊಲ್ಲ ಪೋಷಕ ಗುಣಗಳು ಪಶುಗಳಿಗೆ ಆಹಾರವಾಗಿ ಬಳಸುವ ಕುರಿತು ತಿಳಿಸಿದೆವು ಹಾಗೂ ಅದನ್ನು ಬೆಳೆಯುವ ವಿಧಾನಗಳ ಬಗ್ಗೆಯೂ ಹೇಳಿದೆವು. ಹಿಪ್ಪು ನೇರಳೆ ನುಸಿ ಜಾಗೃತಿ ಅಭಿಯಾನ. 1 ವರ್ಷ ಹಿಂದಿನಿಂದ ಹಿಪ್ಪು ನೇರಳೆ ಸೊಪ್ಪಿನಲ್ಲಿ ಚಿಗುರೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಚಿಗುರು ಬೆಳೆಯದೆ ವಿಚಿತ್ರ ರೀತಿಯಲ್ಲಿ ಮುಡಿದುಕೊಂಡಿದ್ದು ಬೆಳವಣಿಗೆ ಕುಂಠಿತವಾಗಿತ್ತು. ಈ ಸಮಸ್ಯೆಗೆ ಥ್ರಿಪ್ಸ್ ಕಾರಣವೆಂದು ರೈತರು ನಂಬಿದ್ದರು. ಆದರೆ ವೈಜ್ಞಾನಿಕವಾಗಿ ಚಿಲ್ಲಿ ಮತ್ತು ಕ್ಯಾಪ್ಸಿಕಮ್ ನುಸಿಗಳು ಕಾರಣವಾಗಿದ್ದವು. ಇದನ್ನು ರೈತರಿಗೆ ಮನವರಿಕೆ ಮಾಡಿಕೊಡುವುದು ಸವಾಲಿನ ಜೊತೆಗೆ ಅವಶ್ಯಕವೂ ಆಗಿತ್ತು. ಕೀಟಶಾಸ್ತ್ರಜ್ಞ ಡಾಕ್ಟರ್ ಮುರಳಿ ಮೋಹನ್ ಹಾಗೂ ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ರವರ ಸಹಭಾಗಿತ್ವದಲ್ಲಿ ಹಿಪ್ಪು ನೇರಳೆ ನುಸಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಮುರಳಿ ಮೋಹನ್ ರವರು ಮಾತನಾಡಿ ನುಸಿಯ ಜೀವನ ಚಕ್ರ, ಬೆಳವಣಿಗೆಗೆ ಬೇಕಾದ ಪೂರಕ ವಾತಾವರಣ ಹಾಗೂ ಅದರ ನಿವಾರಣೆಗೆ ಬೇಕಾದ ಕ್ರಮಗಳ ಬಗ್ಗೆ ತಿಳಿಸಿದರು. ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ಕಂಪನಿಯವರು ಪದ್ಧತಿ ಪ್ರಾತ್ಯಕ್ಷಿತೆ ಜೊತೆಗೆ ನುಸಿ ನಿವಾರಕ ರಾಸಾಯನಿಕವನ್ನು ಪ್ರಾಯೋಗಿಕವಾಗಿ ಸಿಂಪಡಣೆ ಮಾಡಿ ತೋರಿಸಿದರು. ತಾತ್ಕಾಲಿಕ ಶೀತಲ ಕೇಂದ್ರ, ಶೂನ್ಯ ಶಕ್ತಿ ಶೀತಲ ಕೇಂದ್ರ. ಅತಿಯಾದ ತೇವಾಂಶ ಹಾಗೂ ಬಹುಬೇಗ ಕೊಳೆಯಬಲ್ಲಂತಹ ಇಳುವರಿಯನ್ನು ತಾತ್ಕಾಲಿಕವಾಗಿ ಅದರ ಮೌಲ್ಯವನ್ನು ಕಾಪಾಡುವಲ್ಲದೆ ಮಾರುಕಟ್ಟೆಗೆ ತಲುಪುವವರೆಗೂ ಶೇಖರಿಸಲು ಶೂನ್ಯ ಶಕ್ತಿಯ ಶೀತಲ ಘಟಕವನ್ನು ಸಾಂಪ್ರದಾಯಿಕವಾಗಿ ನಿರ್ವಹಿಸುವ ಬಗ್ಗೆ ರೈತರೊಂದಿಗೆ ಚರ್ಚಿಸಿ ಪ್ರಾಯೋಗಿಕವಾಗಿ ತೋರಿಸಲಾಯಿತು. ರಾಸಾಯನಿಕದಿಂದ ಸಾವಯವದೆಡೆಗೆ ಎರೆಗೊಬ್ಬರ ತಯಾರಿಕೆ ಪ್ರಾತ್ಯಕ್ಷಿತೆ. ರೈತನ ಸ್ನೇಹಿತ ಎಂದೇ ಪ್ರಸಿದ್ಧಿ ಪಡೆದಿರುವ ಎರೆಹುಳು ಸಾವಯವ ಗೊಬ್ಬರ ತಯಾರಿಕೆಯ ರೂವಾರಿಯಾಗಿದೆ. ರೈತರ ಬಾಳಲ್ಲಿ ಸಿಹಿ ತರಲೆಂದು ಹಾಗೂ ಸಾವಯವ ಕೃಷಿಗೆ ರೈತರು ಒತ್ತು ನೀಡಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಆದಷ್ಟು ಕಮ್ಮಿ ಮಾಡಲೆಂಬ ಆಶಯದೊಂದಿಗೆ ಎರೆಹುಳು ಗೊಬ್ಬರ ತೊಟ್ಟಿಯ ತಯಾರಿಕೆಯ ಕುರಿತು ಕಾರ್ಯಕ್ರಮವನ್ನು ಮಾಡಿದೆವು. ಪೌಷ್ಟಿಕ ಮಾಸ ಅಭಿಯಾನ ಹಾಗೂ ಆಹಾರ ಸಂಸ್ಕರಣೆ ಮಹತ್ವ. ಸಮಗ್ರ ಪೋಷಕ ಆಹಾರ, ಸಮಗ್ರ ಆರೋಗ್ಯ ಬೆಳವಣಿಗೆ ಶೀರ್ಷಿಕೆಯಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶಿಶುವಿನ ಬೆಳವಣಿಗೆಗೆ ಬೇಕಾದ ಸಮಗ್ರ ಸಮತೋಲನ ಆಹಾರದಲ್ಲಿರಬೇಕಾದ ಪೋಷಕಾಂಶಗಳು, ಅವುಗಳ ಆಗರಗಳು, ಅವುಗಳ ಬಳಕೆ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಆಹಾರ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೇವಣ್ಣರವರು ಮಾತನಾಡಿ, ಗರ್ಭಿಣಿಯರು, ಮಹಿಳೆಯರು ಮನೆಯ ಹೃದಯವಿದ್ದಂತೆ. ಅವರು ಆರೋಗ್ಯವಾಗಿದ್ದರೆ ಇಡೀ ಕುಟುಂಬವೆಲ್ಲ ಪೌಷ್ಟಿಕತೆಯಿಂದ ತುಂಬಿ ತುಳುಕುತ್ತದೆ ಎಂದು ಸರಳವಾಗಿ ಸಮತೋಲನ ಆಹಾರದ ಬಗ್ಗೆ ವಿವರಿಸಿದರು. ಆಹಾರ ಮೌಲ್ಯವರ್ಧನೆಯ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳು ಮಾತನಾಡಿ ಹಾಗೂ ಸ್ಥಳದಲ್ಲಿಯೇ ಕೆಚಪ್, ಹಿಪ್ಪು ನೇರಳೆ ಸೊಪ್ಪಿನ ಬೋಂಡ ಮಾಡಿ ಆರೋಗ್ಯದ ಮೌಲ್ಯ ವೃದ್ಧಿಸುವ ಬಗ್ಗೆ ಮಾತನಾಡಿದರು. ಮಾಹಿತಿ ನೀಡಿದರು. ಬೆಂದಷ್ಟು ನೀ ಬೆಳೆಯುವೆ ಎಂಬಂತೆ ಒಂದು ಉತ್ಪನ್ನದ ಮೌಲ್ಯವರ್ಧನೆ ಮಾಡಿದಾಗಲೇ ಅದರ ಮೌಲ್ಯ ಮತ್ತು ಬೆಲೆ ಹೆಚ್ಚುವುದು. ಅದಕ್ಕಾಗಿ ಆಹಾರ ಮೌಲ್ಯವರ್ಧನೆಯ ಕುರಿತು ಕಾರ್ಯಕ್ರಮ ಮಾಡಿದ ನಮಗೆ ಉದ್ಯಮವನ್ನು ಯಾವ ರೀತಿ ಕೈಗೊಳ್ಳಬೇಕೆಂದು ತಜ್ಞರ ಮೂಲಕ ತಿಳಿಸಿದೆವು. ಗೊಬ್ಬರಗಳ ಬಳಕೆಯಲ್ಲಿ ಹೊಸ ಕ್ರಾಂತಿ, ನ್ಯಾನೋ ಯೂರಿಯಾ. ಇಫ್ಕೋ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ರವರ ಸಹಯೋಗದಲ್ಲಿ ರೈತರಿಗೆ ನ್ಯಾನೋ ಯೂರಿಯಾದ ಮಹತ್ವದ ಬಗ್ಗೆ ಮಾಹಿತಿ ನೀಡಲಾಯಿತು. ನ್ಯಾನೋ ಪ್ರಮಾಣದಲ್ಲಿ ತಯಾರಿಸಿದ ಪೋಷಕಾಂಶ ದ್ರಾವಣವು ಅತ್ಯಂತ ಪ್ರಮಾಣಕಾರಿಯಾಗಿರುತ್ತದೆ. ಸಸ್ಯ ಬೆಳವಣಿಗೆಯಲ್ಲಿ ತುಂಬ ವೇಗವಾಗಿ ತನ್ನ ಪರಿಣಾಮವನ್ನು ತೋರಿಸುತ್ತದೆ. ಕಾರ್ಯಕ್ರಮದಲ್ಲಿ ಇಫ್ಕೋ ಸಂಸ್ಥೆಯ ತಜ್ಞರು ಮಾತನಾಡಿ, ಗಟ್ಟಿ ಹಾಗೂ ಡ್ರಿಪ್ ಸಾರಜನಕ ಗೊಬ್ಬರಕ್ಕಿಂತ ನ್ಯಾನೋ ಯೂರಿಯಾ ಅಗತ್ಯ, ಪರಿಣಾಮಕಾರಿ ಹಾಗೂ ಲಾಭದಾಯಕ ಎಂದು ಮಾಹಿತಿ ನೀಡಿದರು. ಸಮಗ್ರ ಪೋಷಕಾಂಶಗಳ ಮಹತ್ವ.
ಬೇಕಾಗಿರುವುದನ್ನು ಕೊಡಿ, ಬೇಡದ ಹೊರೆಯನ್ನು ತಗ್ಗಿಸಿಕೊಳ್ಳಿ ಎಂದು ಹೇಳುತ್ತಾ ಸಸಿಗಳಿಗೆ ಬೇಕಾದಂತಹ ಅವಶ್ಯ ಲಘು ಪೋಷಕಾಂಶಗಳನ್ನು ಈ ಗುಂಪು ಚರ್ಚೆಯಲ್ಲಿ ಸಸ್ಯಕ್ಕೆ ಬೇಕಾದ ಲಘು ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು, ಅದನ್ನು ನಿರ್ವಹಿಸುವ ವಿಧಾನಗಳು, ಬೇಕಾಗಿರುವ ಗೊಬ್ಬರಗಳ ಮಾಹಿತಿಯನ್ನು ಹಂಚಿಕೊಂಡೆವು. ಅಗತ್ಯ ಪ್ರಮಾಣದಲ್ಲಿ ಸೂಕ್ತ ಕಾಲದಲ್ಲಿ ಕೊಡುವುದರಿಂದ ಬೇಸಾಯದ ಮೇಲೆ ಹೆಚ್ಚುವರಿ ಹೊರೆಯನ್ನು ಕಮ್ಮಿ ಮಾಡುತ್ತವೆ. ಅದನ್ನು ಬೇರೆ ಯೋಜನೆಗಳಿಗೆ ಬಳಕೆ ಮಾಡುವುದೆಂದು ಹೇಳಿದೆವು. ಈ ಗುಂಪು ಚರ್ಚೆಯಲ್ಲಿ ಗೊಬ್ಬರ ತಯಾರಿಕೆ ಹಾಗೂ ಕೀಟನಾಶಕ ಸಿಂಪಡಣೆ ಮಾಡುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಮತ್ತು ಸುರಕ್ಷತಾ ಕ್ರಮಗಳು, ಬೆಳೆಯುಳಿಕೆ ಮತ್ತು ತ್ಯಾಜ್ಯ ವಸ್ತುಗಳನ್ನು ಬಳಸಿ ಉತ್ತಮ ಸಾವಯವ ಗೊಬ್ಬರ ತಯಾರಿಸುವುದು, ಆಯಾ ಭಾಗದ ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳಿಗೆ ಬೇಕಾಗಿರುವ ಪರಿಕರಗಳು, ಅವುಗಳ ಪ್ರಮಾಣ, ದೊರೆಯುವ ಸ್ಥಳ, ಬೆಲೆ ಇತ್ಯಾದಿಗಳ ನಿರ್ಧಾರ, ಲಭ್ಯವಿರುವ ಆಧುನಿಕ ಹಾಗೂ ಸೂಕ್ತ ಕೃಷಿ ಸಲಕರಣೆಗಳು, ಯಂತ್ರೋಪಕರಣಗಳು ಹಾಗೂ ಅದರ ಉಪಯೋಗಗಳು, ವಿವಿಧ ಬೆಳೆಗಳ ಬೇಸಾಯಕ್ಕೆ ತಗಲುವ ಖರ್ಚಿನ ಅಂದಾಜು ಹಾಗೂ ಹಣ ಕ್ರೋಢೀಕರಿಸುವಿಕೆಗೆ ಇರುವ ಅವಕಾಶಗಳು, ಮಾಹಿತಿ ಕೇಂದ್ರ ಮತ್ತು ಬಿತ್ತನೆಗೆ ಬಳಸುವ ಬೀಜಗಳ ಗುಣಮಟ್ಟ ನಿರ್ಧರಿಸಲು ಕೈಗೊಳ್ಳಬಹುದಾದ ವಿಧಾನಗಳು, ಮುಂಗಾರು ಹಂಗಾಮಿನ ಬೇಸಾಯಕ್ಕೆ ಬೇಕಾಗಿರುವ ಪರಿಕರಗಳು, ಪ್ರಮಾಣ ಮತ್ತು ಅವುಗಳನ್ನು ಪಡೆಯುವ ಸಮಯ ಹಾಗೂ ಇರುವ ಅವಕಾಶಗಳು, ಬೆಳೆಗಳಿಗೆ ಬೇಕಾಗಿರುವ ಪೋಷಕಾಂಶಗಳು, ಅವುಗಳ ಪ್ರಾಮುಖ್ಯತೆ ಹಾಗೂ ಅವು ದೊರೆಯುವ ಮೂಲ, ಎರೆಹುಳು ಗೊಬ್ಬರದ ಮಹತ್ವ ಹಾಗೂ ತಯಾರಿಕೆ, ಸಾವಯವ, ರಾಸಾಯನಿಕ ಹಾಗೂ ಜೈವಿಕ ಗೊಬ್ಬರಗಳ ಸಮರ್ಪಕ ಬಳಕೆಗಾಗಿ ಅಳವಡಿಸಬೇಕಾದ ಕಾರ್ಯತಂತ್ರಗಳು, ರಸಗೊಬ್ಬರಗಳ ಕಲಬೆರಕೆ ತಿಳಿಯುವ ಸರಳ ವಿಧಾನಗಳು, ವಿವಿಧ ಬೆಳೆಗಳ ಅನ್ವಯಿಸುವಂತಹ ಸಮಗ್ರ ನೀರು ನಿರ್ವಹಣೆ ಪದ್ಧತಿಯ ಅಳವಡಿಕೆ, ನೀರಾವರಿ ವಿನ್ಯಾಸ, ನೀರಾವರಿ ಪದ್ಧತಿ ಹಾಗೂ ನೀರಿನ ಪ್ರಮಾಣ, ಸಸ್ಯ ಸಂರಕ್ಷಣಾ ಸಿಂಪಡಣಾ ದ್ರಾವಣ ಬಳಸುವಾಗ ಸುರಕ್ಷಿತ ಪದ್ಧತಿಗಳ ಅಳವಡಿಕೆ, ಸಮಗ್ರ ಜಲಾನಯನಾಭಿವೃದ್ಧಿಯಲ್ಲಿ ವಿವಿಧ ತಾಂತ್ರಿಕತೆಗಳು ಅಥವಾ ಮಳೆ ನೀರು ನಿರ್ವಹಣೆ, ಜೇನು ಕೃಷಿ ಮಹತ್ವ, ಜೇನು ಸಾಕಣೆ, ಹೈಟೆಕ್ ತೋಟಗಾರಿಕೆ ಮಹತ್ವ, ಬೇಕಾಗಿರುವ ಪರಿಕರಗಳು, ಹಣಕಾಸು ನಿರ್ವಹಣೆ ಹಾಗೂ ಇತರೆ ಸಾಧಕ ಬಾಧಕಗಳು ಹಾಗೂ ತಾಂತ್ರಿಕತೆಗಳು, ಕಳೆಗಳು, ಪೋಷಕಾಂಶಗಳು ಹಾಗೂ ನೀರು ಸಮಗ್ರ ನಿರ್ವಹಣೆ ಕ್ರಮಗಳು, ತೋಟಗಾರಿಕಾ ಸಸಿಗಳ ಪಾಲನೆ, ಕಸಿ ಮಾಡುವ ವಿಧಾನ ಹಾಗೂ ಸಸ್ಯ ಪಾಲನಾ ಘಟಕಗಳ ನಿರ್ವಹಣೆ ಇದರ ಕುರಿತು ಪ್ರಾತ್ಯಕ್ಷಿತೆ ಗುಂಪು ಚರ್ಚಾ ಸಭೆಯನ್ನು ಹಮ್ಮಿಕೊಂಡಿದ್ದೆವು. ರೇಷ್ಮೆ ಹುಳು ಸಾಕುವ ಮನೆಯ 3 ಹಂತಗಳ ಸೋಂಕು ನಿವಾರಣೆ, ಅದರ ಕ್ರಮಗಳು ಮತ್ತು ಚಾಕಿ ಹುಳು ನಿರ್ವಹಣೆ ಕ್ರಮಗಳು ಹಾಗೂ ಹಿಪ್ಪುನೇರಳೆ ಬೆಳೆಯಲ್ಲಿ ಕಂಡುಬರುವ ರೋಗಗಳು ಹಾಗೂ ರೇಷ್ಮೆ ಹುಳುವಿನ ರೋಗಗಳ ಕುರಿತು ಅದರ ನಿರ್ವಹಣೆ ಕುರಿತು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿನ ತಾಂತ್ರಿಕ ಅಧಿಕಾರಿಗಳು ಗುಂಪು ಚರ್ಚಾ ಸಭೆಯಲ್ಲಿ ಭಾಗವಹಿಸಿ ರೈತರಿಗೆ ಮಾಹಿತಿ ನೀಡಿದರು. ಬೇಕರಿ ತರಬೇತಿ, ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಮನೆಯಲ್ಲಿಯೇ ಸಿಗುವ ಪದಾರ್ಥಗಳನ್ನು ಬಳಸಿ ಬೇಕರಿ ತಿನಿಸುಗಳ ತಯಾರಿಕೆ ಹಾಗೂ ಮಹಿಳಾ ಸಬಲೀಕರಣಕ್ಕೆ ದಾರಿಯಾಗಲು ಬೇಕರಿ ಉದ್ಯಮದ ಕುರಿತು ಹೆಬ್ಬಾಳ್ ಬೇಕರಿ ಘಟಕದ ಸಹಭಾಗಿತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದೆವು. ಮುಕ್ಕೋಟಿ ದೇವರು ನೆಲೆಸಿರುವ ಗೋಮಾತೆಯನ್ನು ಪೂಜಿಸುವ ಸಂಸ್ಕೃತಿ ನಮ್ಮದು. ಕಾಮಧೇನುವಾದ ಗೋಮಾತೆಯನ್ನು ಆರೋಗ್ಯಕರವಾಗಿ ನೋಡಿಕೊಳ್ಳುವುದು ಹೈನುಗಾರಿಕೆಯ ಸುಲಲಿತವಾಗಿ ಸಾಗುತ್ತದೆ. ಹಾಗಾಗಿ ಕಾಲಕಾಲಕ್ಕೆ ಪಶುಗಳ ಆರೋಗ್ಯ ತಪಾಸಣೆಯನ್ನು ಮಾಡಿಸಬೇಕು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿದುಕೊಂಡಿರಬೇಕು. ಬರಡು ರಾಸು ತಪಾಸಣಾ ಶಿಬಿರದಲ್ಲಿ ಪಶುಗಳ ತಪಾಸಣೆ, ಕರುಗಳ ಪ್ರದರ್ಶನ, ಅವುಗಳಿಗೆ ಸಂಬಂಧಿಸಿದ ರೋಗ ಹಾಗೂ ಲಸಿಕೆಗಳ ಕುರಿತು ರೈತರಲ್ಲಿ ಅರಿವು ಮೂಡಿಸಲು ಕೃಷಿ ವಿಶ್ವವಿದ್ಯಾಲಯ ಹಾಗೂ ಪಶು ವಿಜ್ಞಾನ ಹಾಗೂ ಸೇವಾ ಇಲಾಖೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ರೈತರಿಂದ ರೈತರಿಗೆ ಸಹಕಾರ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತಿದೆ. ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಕೃಷಿಯ ಯಶಸ್ಸಿನಲ್ಲಿ ಸಹಕಾರವು ತುಂಬ ಅಗತ್ಯವಾಗಿರುವಂಥದ್ದು. ಬಂಡವಾಳ, ಸಲಕರಣೆಗಳು, ಗೊಬ್ಬರ ಸೇರಿದಂತೆ ವಿವಿಧ ವೆಚ್ಚಗಳನ್ನು ಸರಿದೂಗಿಸಲು ರೈತರೇ ಸೇರಿ ಒಂದು ಸಹಕಾರಿ ಸಂಸ್ಥೆಯನ್ನು ಪ್ರಾರಂಭಿಸಲು ಅವಕಾಶವಿದೆ ಎಂದು ಹೇಳಿ ಅದರ ಮಹತ್ವವನ್ನು ತಿಳಿಸಿದೆವು. ಜೊತೆಗೆ ಕೃಷಿ ಮಾರಾಟ ಇಲಾಖೆಯಿಂದ ದೊರೆಯುವ ಕನಿಷ್ಠ ಬೆಂಬಲ ಬೆಲೆ, ಕೃಷಿ ಸಾಲ ಯೋಜನೆಗಳು,
ಫಸಲ್ ಬಿಮಾ ಯೋಜನೆ, ಅಡಮಾನ ಸಾಲ ಯೋಜನೆ ಹಾಗೂ ಮತ್ತಿತರ ಯೋಜನೆಗಳ ಕುರಿತು ಅರಿವು ಮೂಡಿಸಿದವು. ನೀ ಸೇತುವೆಯು ಮುಂದೆ ರೈತ ಸರ್ಕಾರದ ನಡುವೆ ತಿಳಿಸಯ್ಯ ಸರ್ಕಾರದ ಯೋಜನೆಗಳನ್ನು ಬೆಳಗಯ್ಯ ನಮ್ಮ ಭಾಗ್ಯವ. ಹಾಗಾಗಿ ನಾವು ಭವಿಷ್ಯದ ರೈತ ಸೇತುವೆಗಳಾಗಲು ರೈತ ಸಂಪರ್ಕ ಕೇಂದ್ರದಲ್ಲಿ ದಿನಕ್ಕಿಬ್ಬರಂತೆ ಬಂದು ಅಲ್ಲಿಗೆ ಭೇಟಿ ನೀಡಿ ಸರ್ಕಾರದ ಉದ್ಯೋಗಿಗಳಂತೆ ಕೆಲಸ ಮಾಡುವ ತವಕ ರೈತರಿಗೆ ಸರ್ಕಾರ ಜಾರಿಗೆ ತಂದಂತಹ ಬೆಳೆ ಸಮೀಕ್ಷೆ ಹಾಗೂ ಫ್ರೂಟ್ ತಂತ್ರಾಂಶದ ಬಗ್ಗೆ ಮಾಹಿತಿ ತಲುಪಿಸುವ ನಾರದರು ನಾವಾಗಿದ್ದೆವು. ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಶುರುವಿನಿಂದ ಹಿಡಿದು ಕೊನೆಯವರೆಗೂ ದಿನಕ್ಕಿಬ್ಬರಂತೆ ನಾವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡುತ್ತಿದ್ದೆವು. ಅಂತಿಮ ಹಂತ ಬೆಳೆ ಪದ್ಧತಿ ಪ್ರಾತ್ಯಕ್ಷಿತೆ ಮತ್ತು ಕೈತೋಟದ ಸಿದ್ಧತೆಗಳು. ಮುಂದೊಬ್ಬ ರೈತ ನೇಗಿಲನ್ನು ಎತ್ತಿಕೊಂಡು ಹೊಲ ಉತ್ತಲು ಹೋಗುತ್ತಿದ್ದರೆ, ನಮ್ಮ ತಂಡವು ಚನಿಕೆ ಗುದ್ದಲಿ ತೆಗೆದುಕೊಂಡು ಹೋಗುತ್ತಿದ್ದರೆ ಆಧುನಿಕ ರೈತರಾದಂತೆ ಮೈಯೆಲ್ಲ ರೋಮಾಂಚನವಾಗುತ್ತಿತ್ತು. ಕೂದಲೆಲ್ಲ ಒಮ್ಮೆಗೆ ಸೆಡೆದು ನಿಂತುಕೊಳ್ಳುತ್ತಿದ್ದವು. ಬೆಳೆ ಪ್ರಾತ್ಯಕ್ಷಿತೆ ವಿಭಾಗದ ನೀಲಿ ನಕ್ಷತೆಯನ್ನು ತಯಾರಿಸಲು ಪೆನ್ನು ಹಿಡಿದಾಗ ಒಂದು ದೊಡ್ಡ ಇಂಜಿನಿಯರ್ ಆದ ಭಾವನೆ. ಬದುಗಳನ್ನು ಹಾಕುತ್ತಿದ್ದರೆ ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಕಟ್ಟೆ ಕಟ್ಟಿದಂತೆ ಖುಷಿ. ಅಂತೂ ಇಂತೂ ಎಲ್ಲ ಮುಗಿಸಿದಾಗ ಬಂದಂತಹ ಚಿಗುರು ಮಳೆಯಲ್ಲಿ ನೆನೆದು ನಮ್ಮ ಬೆವರು ಹಿಡಿಯುತ್ತಿತ್ತು. ನಮ್ಮ ಬೆವರು ಹಿಡಿಯುತ್ತಿದ್ದರೆ ಕೇಕೆ ಹಾಕಿರಿ, ಬಂದೀವಿ ನಾವು ಜಿಕೆವಿಕೆಯಿಂದ, ಮಾಡುವೆವು ಹೊಸದೊಂದು ಲೋಕದ ಸೃಷ್ಟಿಯನ್ನು. ಒಂದು ಗೂಡಿ ಕೊನೆಯಲ್ಲಿ ಹೇಳುವೆವು ಜೈ ಜಿಕೆವಿಕೆ, ಜೈ ಜಿಕೆವಿಕೆ. ಉತ್ತಿ ಬಿತ್ತಿದ ಬೀಜವು ವಾರದ ನಂತರ ಶಿಸ್ತಿನ ಸಿಪಾಯಿಯ ಹಾಗೆ ನಮ್ಮ ತಾಕುಗಳಲ್ಲಿ ತಲೆ ಎತ್ತುತ್ತಿದ್ದರೆ ಉತ್ತಮ ರೈತ ಪ್ರಶಸ್ತಿ ನಮಗೆ ಸಿಕ್ಕಿದಷ್ಟೇ ಖುಷಿಯಾಗಿತ್ತು. ಹಾಗಾಗಿ ದಿನಾಂಕ 8-11-2021 ಕೃಷಿ ವಸ್ತು ಪ್ರದರ್ಶನವನ್ನು ಆಯೋಜಿಸಿದ್ದೆವು. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ಮಹಾವಿದ್ಯಾಲಯ ಜಿಕೆವಿಕೆ ಬೆಂಗಳೂರು, ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ, ಜುವಾರಿ ಆಗ್ರೋ ಕೆಮಿಕಲ್ಸ್ ಲಿಮಿಟೆಡ್, ಕ್ರಿಯಾಜನ್ ಅಗ್ರಿ ಆ್ಯಂಡ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಿಮ ವರ್ಷದ BSc ಹಾನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ ಹಾಗೂ ಕೃಷಿ ಬಿಟೆಕ್ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ರೆಡಿ ಕಾರ್ಯಕ್ರಮದಡಿಯಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ ಕೃಷಿ ನಮ್ಮೂರ ಕೃಷಿ ಮೇಳ, ಕೃಷಿ ವಸ್ತು ಪ್ರದರ್ಶನ ಮತ್ತು ವಿಚಾರಗೋಷ್ಠಿಯನ್ನು ಆಯೋಜಿಸಿದ್ದೆವು. ಈ ಕೃಷಿ ವಸ್ತು ಪ್ರದರ್ಶನದಲ್ಲಿ ರೈತರಿಗೆ ಅಗತ್ಯ ಮಾಹಿತಿಯನ್ನು ನೀಡಲು ಸರ್ಕಾರಿ ಇಲಾಖೆಗಳಾದ ಪಶುಸಂಗೋಪನಾ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕಾ ಇಲಾಖೆ ಹಾಗೂ ಖಾಸಗಿ ಸಂಸ್ಥೆಗಳು ನಮ್ಮ ಜೊತೆ ಕೈಜೋಡಿಸಿದ್ದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೃಷಿ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರಾದ ಡಾಕ್ಟರ್ ಬಸವೇಗೌಡರವರು ನಿರ್ವಹಿಸಿದರು. ಗ್ರಾಮಸ್ಥರ ಮಾಹಿತಿಗಾಗಿ ಮಾಹಿತಿ ಕೇಂದ್ರ ಐಸಿರಿ ಸ್ಥಾಪನೆ ಮಾಡಿದ್ದೆವು. ಇದರ ಉದ್ಘಾಟನೆಯನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀ ಗಣಪತಿ ಶಾಸ್ತ್ರಿಯವರು ನಿರ್ವಹಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವಿ ಗಣೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಂಗರೇಕನಹಳ್ಳಿಯವರು ನಿರ್ವಹಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ HG ಗೋಪಾಲಗೌಡ, ಕರ್ನಾಟಕ ರಾಜ್ಯ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು, ಅಧ್ಯಕ್ಷರು, ರೈತ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರನ್ನು ಆಹ್ವಾನಿಸಿದ್ದೆವು. ಕೃಷಿ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಲು ನಮ್ಮ ವಿಶ್ವವಿದ್ಯಾನಿಲಯದ ಕೃಷಿ ತಜ್ಞರಾದ ಡಾಕ್ಟರ್ ಚಿಕ್ಕಲಿಂಗಯ್ಯ ಪ್ರಾಧ್ಯಾಪಕರು, ರೇಷ್ಮೆ ಕೃಷಿ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರು, ಡಾಕ್ಟರ್ ಎನ್ ಉಮಾಶಂಕರ್ ಪ್ರಾಧ್ಯಾಪಕರು, ಕೃಷಿ ಸೂಕ್ಷ್ಮ ಜೀವಿಶಾಸ್ತ್ರ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರು, ಡಾಕ್ಟರ್ GC ಜಯಶ್ರೀ ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯ ಬೆಂಗಳೂರು ಇವರು ಆಗಮಿಸಿದ್ದರು. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಗಳೆಂದರೆ ಬೆಳೆ ಸಂಗ್ರಹಾಲಯ, ಸ್ವರ್ಣದರೆ ಮಾಹಿತಿ ಕೇಂದ್ರ ಐಸಿರಿ, ಕೃಷಿ ವಸ್ತು ಪ್ರದರ್ಶನ, ಕೃಷಿ ಕೈದೋಟ ಪ್ರದರ್ಶನ, ಪೌಷ್ಟಿಕ ಆಹಾರದತ್ತ ಹೆಜ್ಜೆ, ರೈತ ನಮನ, ಪ್ರಗತಿಪರ ರೈತರಿಗೆ ಗೌರವ ಸಮರ್ಪಣೆ, ಮಾಹಿತಿಗೋಷ್ಠಿ, ಕೃಷಿ ತಜ್ಞರು ಹಾಗೂ ರೈತರ ಚರ್ಚೆ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ,
ಈ ವಸ್ತು ಪ್ರದರ್ಶನದ ಸಂಪೂರ್ಣ ಲಾಭವನ್ನು ರೈತಾಪಿ ವರ್ಗದವರು ಸದುಪಯೋಗಪಡಿಸಿಕೊಂಡಿದ್ದು, ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸಿದೆವು. ಹಿತ್ತಲಲ್ಲೇ ಬೆಳೆಸಿ ಮನೆಮಂಡಿಯನ್ನು ಆರೋಗ್ಯವಾಗಿಡಿ ಎಂಬ ಮಾತಿನಂತೆ ಕೈತೋಟ ನಿರ್ವಹಣೆಯನ್ನು ನಾವು ಮಾಡಿದೆವು. ಅಲ್ಲಿ ಹಲವು ತರಕಾರಿ ಬೆಳೆಗಳನ್ನು ನಾವು ಬೆಳೆದಿದ್ದೆವು. ಬೆಳೆ ಪದ್ಧತಿ ಪ್ರಾತ್ಯಕ್ಷಿತೆ ಸ್ಥಾಪನೆ ಸ್ವರ್ಣಧರೆ. ಇದರಲ್ಲಿ 23 ಬೆಳೆ ಮತ್ತು ತಳಿಗಳ ಪ್ರಾತ್ಯಕ್ಷಿತೆ ಮಾಡಲಾಗಿದೆ. ಮಣ್ಣಿನ ಮಕ್ಕಳೇ, ಹೊಲಕ್ಕೆ ಭತ್ತ ಬಿತ್ತುವವರು ನೀವು, 3 ಹೊತ್ತು ಅನ್ನ ಪಡೆಯುವವರು ನಾವು. ಮಣ್ಣಲ್ಲಿ ಬೆಳೆದವರು ನೀವು, ನಿಮ್ಮಿಂದ ಬೆಳೆದವರು ನಾವು. ಬೆವರ ಹರಿಸಿ ಹೊನ್ನ ಬೆಳೆಯುವವರು ನೀವು, ನೀವು ಬೆಳೆಯುವ ಅನ್ನ ತಿನ್ನುವ ಭಾಗ್ಯ ಪಡೆದವರು ನಾವು. ಇಡೀ ಜಗತ್ತಿಗೆ ದೇವರು ನೀವು, ನಿಮ್ಮ ಪೂಜಿಸುವ ಪುಣ್ಯವಂತರು ನಾವು. ಕೃಷಿಯಿಂದ ಬದುಕು ಕಟ್ಟಿಕೊಂಡವರು ನೀವು, ಕೃಷಿಯೇ ಖುಷಿ ಎಂದುಕೊಂಡವರು ನಾವು. ಬುದ್ಧಿ ಇಲ್ಲದ ತಲೆ ವ್ಯರ್ಥ, ದೇಶ ನಿಲ್ಲದ ದೇಶ. ರೈತನಿಲ್ಲದ ದೇಶ ಇದ್ದೂ ವ್ಯರ್ಥ. ರೈತನಿಂದ ದೇಶ, ರೈತರಿಗಾಗಿ ದೇಶ. ಕೃಷಿಯಿಂದ ಬದುಕು, ಕೃಷಿಯೇ ಬದುಕು ಎಂದು ಹೇಳುತ್ತಾ ದೇಶದ ಬೆನ್ನೆಲುಬಾದ ರೈತರನ್ನು ಗೌರವಿಸಿ ಕೃತಜ್ಞತೆಯನ್ನು ತಿಳಿಸುವ ಸಮಯವಿದು. ಜೈ ಜವಾನ್, ಜೈ ಕಿಸಾನ್. ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ 2021. ಇದರ ಅಡಿಯಲ್ಲಿ 3 ತಿಂಗಳ ಕಾಲ ರೈತರ ಜೊತೆ ಬೆರೆತು ಕೃಷಿಗೆ ಬೇಕಾದಂತಹ ಅಗತ್ಯ ಮಾಹಿತಿ, ರೈತರ ಸಮಸ್ಯೆಗಳು ಹಾಗೂ ಅದರ ಪರಿಣಾಮಗಳ ಜೊತೆಗೆ ಅವರ ಬದುಕುವ ಶೈಲಿಯನ್ನು ಹತ್ತಿರದಿಂದ ನೋಡಿ ತಿಳಿದುಕೊಳ್ಳುವ ಅವಕಾಶವನ್ನು ಮಾಡಿಕೊಟ್ಟ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ರಾಮಚಂದ್ರ ಹೊಸೂರು ಕ್ಲಸ್ಟರ್ 6 ಶಿಬಿರದ ವಿದ್ಯಾರ್ಥಿಗಳು ಅರ್ಪಿಸುತ್ತಿದ್ದೇವೆ. ಧನ್ಯವಾದ.